ಯಾರಾದರೂ ಇಂಟೀರಿಯರ್ ಮಾಡಿಸ್ಬೇಕು ಮತ್ತೆ ಯಾರಾದರೂ ಇಂಟೀರಿಯರ್ ಡಿಸೈನರ್ಸ್, ಇಂಟೀರಿಯರ್ ಕಾಂಟ್ರಾಕ್ಟರ್ಸ್ ಯಾರಾದರೂ ಇಂಟೀರಿಯರ್ ಮಾಡಬೇಕು ಅನ್ನೋರಿದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ. ಇದು ಜಸ್ಟ್ ಅನ್ ಅವೇರ್ನೆಸ್ ವಿಡಿಯೋ ಅಷ್ಟೇ. ಸೊ ನಮಗೊಂದು ಕಾಲ್ ಬಂತು ಕಸ್ಟಮರ್ ಇಂದ. ಆಕ್ಚುಲಿ ಅವ್ರು ನಮ್ಮ ಫ್ರೆಂಡ್ ಅವ್ರು ಹೇಳಿದ್ರು ನಮ್ಮ ಇಂಟೀರಿಯರ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಲ್ಯಾಮಿನೇಟ್ ಎಲ್ಲ ಬಬಲ್ ಬಂದಿದೆ, ಬಂದ್ ನೋಡಿ ಅಂತ. ಸೊ ನಾವು ಹೋದಾಗ ಅವರು ಕಾಂಟ್ರಾಕ್ಟರ್ ಬಂದು ಈ ಕಂಡೀಷನ್ ಅಲ್ಲಿ ಸೈಟ್ ನ ಬಿಟ್ಟು ಹೋಗಿದ್ರು. ಸೊ ನಾವು ಓನರ್ನ ಕೇಳಿದ್ವಿ ಏನ್ ಪ್ರಾಬ್ಲಮ್ ಆಗಿದೆ ಸರ್. ಅವ್ರು ಹೇಳಿದ್ರು ಎಲ್ಲ ವಾರ್ಡ್ರೂಬ್ ಲ್ಯಾಮಿನೇಟ್ಸ್ ಅಲ್ಲೆಲ್ಲ ಬಬಲ್ ಬಂದಿದೆ ಅಂತ. ಸೊ ನಾವು ಹೋಗಿ ಚೆಕ್ ಮಾಡಿದಾಗ ಅಲ್ಲಿಂದ ಏನ್ ಮಾಡಿದ್ರು, ಓನರು ಇಂಟೀರಿಯರ್ ಕಾಂಟ್ರಾಕ್ಟರ್ಗೆ ಕಾಲ್ ಮಾಡಕ್ ಹೇಳಿದ್ರು. ಸೊ ಕಾಲ್ ಮಾಡಿದ ಅವ್ರು ಕೇಳಿದಾಗ ಅವ್ರು ಹೇಳಿದ್ರು ನಿಮ್ಮ ಗೋಡೆಯಲ್ಲಿ ಎಲ್ಲ ಪೈಪ್ ಡ್ಯಾಮೇಜ್ ಆಗಿ ನೀರ್ ಬರ್ತಾ ಇದೆ, ಸೀಪೇಜ್ ಆಗ್ತಿದೆ ಅಂತ ಹೇಳಿದ್ರು. ಸೊ ನಾವು ಪ್ಲಂಬರ್ನ ಕರ್ಸಿ ನೋಡಿದಾಗ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ಪೈಪ್ ಲೈನ್ ಹೋಗಿರ್ಲಿಲ್ಲ. ಸೊ ನಾವೇನ್ ಮಾಡಿದ್ವಿ, ಆ ವಾರ್ಡ್ರೂಮ್ ನ ತೆಗೆದು ಸ್ವಲ್ಪ ಅನಲೈಸ್ ಮಾಡಿದಾಗ ಅಲ್ಲೇನಾಗ್ತಿತ್ತು ಅಂದ್ರೆ ವಾಟರ್ ಕಂಡೆನ್ಸ್ ಆಗಿ ಮಾಯ್ಚರ್ ಎಲ್ಲ ಗೋಡೆಯಲ್ಲಿ ಮಾಯ್ಚರ್ ಎಲ್ಲ ಹೊರಗಡೆ ಬಂದು ವಾಟರ್ ಕಂಡೆನ್ಸ್ ಆಗಿ ಕೆಳಗಡೆ ಲ್ಯಾಮಿನೇಟ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿತ್ತು. ಸೊ ಅದನ್ನ ರೀಪ್ಲೇಸಬಲ್ ಕಂಡೀಷನ್ ಅಲ್ಲಿ ಇತ್ತು. ಸೊ ಆಗೇನಾಯ್ತು, ಈ ಬ್ಲೇಮ್ ಗೇಮ್ ಶುರು ಆದ್ಮೇಲೆ ನಮ್ಗೆ ಓನರ್ ಏನ್ ಹೇಳಿದ್ರು, ಸರ್ ದಯವಿಟ್ಟು ಇಂಟೀರಿಯರ್ ಕಾಂಟ್ರಾಕ್ಟ್ ನ ನೀವೇ ಶುರು ಮಾಡ್ಕೊಳ್ಳಿ, ಇಲ್ಲಿಂದ ನೀವೇ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದಾ ಅಂತ ಕೇಳಿದ್ರು. ಸೊ ನಾವು ಓಕೆ ಅಂತ ಹೇಳಿದ್ವಿ. ಸೊ ಸೈಟ್ ಕಂಡೀಷನ್ ಹೀಗಿದೆ, ಇದರಲ್ಲಿ ಏನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡೋಕ್ಕಾಗುತ್ತೋ ಅದನ್ನ ಯುಟಿಲೈಸ್ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಅವ್ರಿಗೆ ಇನ್ನೊಂದು 30 days ಅಲ್ಲಿ ಯಾವ ರೀತಿ ಫಿನಿಶ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಯಾರೇ ಇದೊಂದು ಜಸ್ಟ್ ಫಾರ್ ಅವೇರ್ನೆಸ್ಗೋಸ್ಕರ ಮಾಡಿದ ವಿಡಿಯೋ ಅಷ್ಟೇ. ಯಾರಾದ್ರೂ ಇಂಟೀರಿಯರ್ ಮಾಡಿಸ್ಬೇಕು, ಇವಾಗ ಶುರು ಮಾಡಬೇಕು ಅನ್ನೋರು ದಯವಿಟ್ಟು ನೀವು ಪ್ಲಾಸ್ಟಿಂಗ್ ಆದ್ಮೇಲೆ, ಪಟ್ಟಿ ಆದ್ಮೇಲೆ ಮತ್ತೆ ಪ್ರೈಮರ್ ಆದ್ಮೇಲೆ ದಯವಿಟ್ಟು ಒಂದು ವಾರ ವೇಟ್ ಮಾಡಿ. ಅದು ಗೋಡೆಲಿರುವಂತ ಮಾಯ್ಚರ್ ಎಲ್ಲ ಹೊರಗಡೆ ಬಂದ್ಮೇಲೆ ನಿಮ್ಗೆ ವಾಲ್ ಡ್ರೈ ಇರುತ್ತೆ. ಸೊ ನೀವು ವಾಲ್ ಮೇಲೆ ಏನೇ ಅಪ್ಲೈ ಮಾಡಿದ್ರು ಅದು ನೀರು ತಗೊಳ್ಳೋದು ಎಲ್ಲ ಏನೂ ಆಗೋದಿಲ್ಲ.